ಮನೆಯಲ್ಲೇ ಮಾಡಿದಂತಹ ಸ್ಪೆಷಲ್ ಮಸಾಲ ಪೌಡರ್ ಹಾಕಿ ಮಾಡಿದಂತಹ ಪನ್ನೀರ್ ಡ್ರೈ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಲ್ಲಿ 200 ಗ್ರಾಮ್ ಅಂದರೆ ಒಂದು ಪ್ಯಾಕೆಟ್ನಲ್ಲಿ ಬರ್ತದಲ್ಲ ಸಣ್ಣ ಪ್ಯಾಕೆಟ್, ಅದು ಪನ್ನೀರ್ ತೆಗೆದುಕೊಂಡಿದ್ದೇನೆ ನಾನು. ಇದಕ್ಕೊಂದು ಅರ್ಧ ಚಮಚದಷ್ಟು ಅರಸಿನ ಪುಡಿ, ಮತ್ತೊಂದು ಚಮಚದಷ್ಟು ಕೆಂಪು ಮೆಣಸಿನ ಪುಡಿ, ಸ್ವಲ್ಪ ಉಪ್ಪು. ಇದನ್ನು ನೋಡಿ ನಾನು ಈಗ ದೊಡ್ಡ ದೊಡ್ಡ ತುಂಡಾಗಿ ಕಟ್ ಮಾಡಿದ್ದೇನೆ. ಮತ್ತು 1 ಚಮಚದಷ್ಟು ಎಣ್ಣೆ ಹಾಕಿ ಈ ರೀತಿ ನೋಡಿ ಎಲ್ಲದಕ್ಕೂ ಮಿಕ್ಸ್ ಆಗೋ ಹಾಗೆ ಮಾಡುವ. ಒಂದರ ಮೇಲೆ ಒಂದು ಹಾಕಿದರೆ ಅದು ಆಗ್ತದೆ, ಚೆನ್ನಾಗಿ ಮಿಕ್ಸ್ ಆಗ್ತದೆ. ಒಂದು ಬಾಣಲಿಗೆ ನಾನು 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಿದ್ದೇನೆ. ಇದರಲ್ಲಿ ಈ ಪನ್ನೀರನ್ನು ನಾವೀಗ ಸ್ವಲ್ಪ ಫ್ರೈ ಮಾಡಬೇಕು, ಜಾಸ್ತಿ ಸಹ ಬೇಡ. ಸ್ವಲ್ಪ ನೋಡಿ ಈ ರೀತಿ ಮೆಲ್ಲ ಉರಿಯಲ್ಲಿ ಫ್ರೈ ಮಾಡಿ ತೆಗೆದಿಡಬೇಕು ನಾವು. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ ಫ್ರೈ ಮಾಡಿ ಎಲ್ಲ ನಾನು ತೆಗೆದಿಟ್ಟುಕೊಂಡಿದ್ದೇನೆ. ಈಗ ಒಂದು ಬಾಣಲೆಗೆ 1 ಚಮಚದಷ್ಟು ಬಡೆಸೊಪ್ಪು, ಫೆನಲ್ ಸೀಡ್ಸ್, ಅರ್ಧ ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಕೊತ್ತಂಬರಿ, 1 ಚಮಚದಷ್ಟು ಕರಿಮೆಣಸು. ಇದೆಲ್ಲ ಸಣ್ಣ ಚಮಚದಲ್ಲಿ ನಾನು ಹಾಕಿದ್ದು. ಖಾರಕ್ಕೆ ಬೇಕಾದಷ್ಟು ನೋಡಿ ಕೆಂಪು ಮೆಣಸು, ಉದ್ದ ಮೆಣಸು, ಅದು ಬ್ಯಾಡಿಗೆ ಮೆಣಸು ಹೇಳ್ತೇವೆ ನೋಡಿ ಅದು. ಕರಿಬೇವು ನೋಡಿ ಒಂದು 6-7 ಕಡ್ಡಿ ನಾನು ತೆಗೆದುಕೊಂಡಿದ್ದೇನೆ. ಅದೆಲ್ಲವನ್ನು ಇದಕ್ಕೆ ಹಾಕಿ ಇದನ್ನು ನಾವೀಗ ಡ್ರೈ ರೋಸ್ಟ್ ಮಾಡಬೇಕು. ಒಳ್ಳೆ ಪರಿಮಳ ಬರುವವರೆಗೆ ಫ್ರೈ ಆಗಬೇಕು. ಕರಿಬೇವು ಒಳ್ಳೆ ಕ್ರಿಸ್ಪ್ ಆಗ್ತದೆ, ಅಷ್ಟರವರೆಗೆ ನಾವು ಇದನ್ನು ಫ್ರೈ ಮಾಡಿ ತಣ್ಣಗಾಗಲಿಕ್ಕೆ ಇಟ್ಟು ನಂತರ ಇದನ್ನು ನಾನೀಗ ತರಿಯಾಗಿ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿ ತರ್ತೇನೆ. ಒಳ್ಳೆ ಪರಿಮಳ ಕೊಡ್ತದೆ ಇದು, ಅಷ್ಟೇ ಅಲ್ಲ ರುಚಿ ಕೂಡ ಕೊಡ್ತದೆ ಈ ಮಸಾಲೆ ಪುಡಿ. ಈ ರೀತಿ ಮಾಡಿಟ್ರೆ ಯಾವುದೇ ಒಂದು ಬಾಜಿಗೆಲ್ಲ ಮಾಡುವಾಗ ಹಾಕ್ಕೊಳ್ಬಹುದು. ಪರಿಮಳ ಮತ್ತು ಟೇಸ್ಟ್ ಡಿಫ್ರೆಂಟಾಗಿ ಬರ್ತದೆ ಇದರಲ್ಲಿ. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನ್ ಸ್ಟಿಕ್ ಪ್ಯಾನಲ್ಲಿ ಪನ್ನೀರನ್ನು ಫ್ರೈ ಮಾಡಿದರೆ ತಳ ಹಿಡಿಯುವುದಿಲ್ಲ. ನಾನು ಸ್ಟೀಲ್ ಪಾತ್ರೆಯಲ್ಲಿ ಮಾಡಿದ್ರಿಂದಾಗಿ ಸ್ವಲ್ಪ ಅಡಿಯಲ್ಲಿ ತಳ ಹಿಡಿದಿದೆ ಸ್ವಲ್ಪ. ಒಂದು 7-8 ಬೆಳ್ಳುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ನಾನು ಹಾಕಿದ್ದೇನೆ. 1 ಇಂಚಿನಷ್ಟು ಶುಂಠಿಯನ್ನು ಸಹ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ. ಇದನ್ನು 1-2 ಸೆಕೆಂಡು ಹುರಿದ್ರೆ ಸಾಕು, ಜಾಸ್ತಿ ಹುರಿಬೇಕಾಗಿಲ್ಲ. ಈಗ 1 ಕಪ್ಪಿನಷ್ಟು ಅಂದರೆ ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಈಗ ಇದನ್ನು ಸಹ ಫ್ರೈ ಮಾಡ್ತಾ ಇದ್ದೇನೆ. ಇದು ಸಹ ಅಷ್ಟೇ 1-2 ಸೆಕೆಂಡ್ ಫ್ರೈ ಮಾಡಿ ನಂತರ ಈಗ ನಾವು ಕ್ಯಾಪ್ಸಿಕಮ್ ಇದೆ ನೋಡಿ, ಅದನ್ನು ಒಂದು ದೊಡ್ಡ ಕ್ಯಾಪ್ಸಿಕಮಲ್ಲಿ ಒಂದು ಅರ್ಧ ಭಾಗ ತೆಗೆದುಕೊಂಡಿದ್ದೇನೆ. ಇದನ್ನು ಸಹ ಸಣ್ಣಗೆ ಕಟ್ ಮಾಡಿದ್ದೇನೆ. ಇದನ್ನು ಹಾಕಿ ಹುರಿಲಿಕ್ಕಿದೆ. ಈಗ ಇದೆಲ್ಲ ಹುರಿಯುವಾಗ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತದೆ. ಕಾಯಿ ಮೆಣಸು 1 ಹಾಕಿದ್ದೇನೆ ನಾನು. ರುಚಿಗೆ ಜಾಸ್ತಿ ಅಥವಾ ಖಾರ ಜಾಸ್ತಿ ಬೇಕನ್ನಿಸಿದವರು ಒಂದು ಹಾಕ್ಕೊಳ್ಬಹುದು. ಅದು ಫ್ರೈ ಆಗ್ತಾ ಇರುವಾಗ ನಾವು ಫ್ರೈ ಮಾಡಿದ ಈ ಪನ್ನೀರನ್ನು ನಾನು ಈ ರೀತಿ ಸಣ್ಣ ಸಣ್ಣಗೆ ಕಟ್ ಮಾಡ್ತಾ ಇದ್ದೇನೆ. ಸಣ್ಣದಾಗಿ ಕಟ್ ಮಾಡಿದರೆ ಒಂದೊಂದು ಸಲ ಪನ್ನೀರು ಚೆನ್ನಾಗಿ ಫ್ರೈ ಆಗೋದಿಲ್ಲ, ಅಂದರೆ ಪುಡಿ ಆಗ್ತದೆ. ಅದಕ್ಕೋಸ್ಕರ ಈ ರೀತಿ ದೊಡ್ಡದಾಗಿ ಮಾಡಿ ಕಟ್ ಮಾಡ್ತಾ ಇದ್ದೇನೆ. ನೋಡಿ ಚೆನ್ನಾಗಿ ಈಗ ಈರುಳ್ಳಿ ಫ್ರೈ ಆಗಿದೆ, ಅಂದರೆ ಸ್ವಲ್ಪ ಕ್ರಿಸ್ಪಿನೆಸ್ ಇರಬೇಕು ಈರುಳ್ಳಿಯಲ್ಲಿ. ಈಗ ನಾನೊಂದು ಮಸಾಲೆ ಪುಡಿ ಮಾಡಿಟ್ಟದನ್ನು ಎಲ್ಲ ಹಾಕಿದ್ದೇನೆ. ಹಾಕಿ ಒಂದು ಸಲ ಚೆನ್ನಾಗಿ ಈರುಳ್ಳಿಗೆ ಮಿಕ್ಸ್ ಮಾಡಿ ನಂತರ ಈ ಪನ್ನೀರನ್ನು ಹಾಕಿ ಈ ರೀತಿ ಬೆರೆಸಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕೋಟಿಂಗ್ ಕಾಣ್ತಾ ಇದೆ ಅಲ್ಲ. ತಿನ್ನುವಾಗ ಸಹ ಅಷ್ಟೇ ರುಚಿಯಾಗಿ ಬರ್ತದೆ. ಸ್ವಲ್ಪ ಉಪ್ಪು ಕಡಿಮೆ ಇದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಮತ್ತೊಂದು ಅರ್ಧ ಲಿಂಬೆ ರಸ, ದೊಡ್ಡ ಲಿಂಬೆ ಹಣ್ಣಿದು, ಅದರಲ್ಲೊಂದು ಅರ್ಧ ಲಿಂಬೆ ರಸವನ್ನು ಹಾಕ್ತಾ ಇದ್ದೇನೆ ನಾನು. ನೋಡಿ ಈ ರೀತಿ ಮಿಕ್ಸ್ ಮಾಡಿ ಇನ್ನೊಂದು ಸಲ ಕರಿಬೇವು ಸ್ವಲ್ಪ ಮತ್ತು ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಸೂಪರ್ ಮಸಾಲ ಹಾಕಿ ಮಾಡಿದಂತಹ ಪನ್ನೀರ್ ಡ್ರೈ ರೆಡಿ ಆಯಿತು. ಇದು ಚಪಾತಿಗಾಗಲಿ ಅನ್ನಕ್ಕಾಗಲಿ ತುಂಬ ಒಳ್ಳೆಯದಾಗ್ತದೆ. ಇದರ ಮಸಾಲೆ ಮಾಡ್ತೇವೆ ನೋಡಿ, ಆ ಮಸಾಲೆ ಒಳ್ಳೆ ಟೇಸ್ಟ್ ಕೊಡ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಸಹ ಇಷ್ಟ ಆಗಬಹುದು. ಹಾಗಾದರೆ ನಾಳೆ ಇನ್ನೊಂದು ಹೊಸ ಅಡಿಗೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.